ಸಾಹಿತ್ಯ ಕೇವಲ ವರ್ತಮಾನ ಸಮಾಜದ ಜೀವನದ ಪ್ರತಿಬಿಂಬವಷ್ಟೇ ಅಲ್ಲ, ಸಾರ್ವಕಾಲಿಕ ಸತ್ಯವನ್ನ ಬಿಂಬಿಸುವಂತಹ ಸಾರ್ವಕಾಲಿಕ ಪ್ರಜ್ಞೆಯನ್ನ ಹೊಂದಿರುತ್ತದೆ. ಉಪನಿಷತ್ತಿನ ಉಕ್ತಿ ಎನ್ನುವಂತೆ ಸಾಹಿತ್ಯ ಜನರನ್ನು ಅಜ್ಞಾನದಿಂದ ಜ್ಞಾನದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವ ದಿವ್ಯ ಸಾಧನ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ವರಕವಿ ಬೇಂದ್ರೆಯವರೆನ್ನುವಂತೆ ಸಾಹಿತ್ಯ ಒಂದು ದಿವ್ಯವಾದ ಬೆಳಕು. ಇದು ಬರೀ ಬೆಳಕಲ್ಲೋ ಅಣ್ಣ, ಶಾಂತಿ ರಸವೇ ಮೈದೋರಿದೆ. ಚಿರಕಾಲ ಬೆಳಗಲಿ ಕನ್ನಡದ ದೀಪ, ಜಗಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ. ಭಾರತಕ್ಕೆ ಬಲವಾಗಿ ಭವ್ಯ ಪ್ರದೀಪ, ಕಳೆಯುತ್ತ ತಾಪ ಬೆಳೆಸುತ್ತ ಸೈಪ. ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ. ಎಲ್ಲ ಕನ್ನಡಾಭಿಮಾನಿಗಳಿಗೆ ತುಂಬು ಹೃದಯದ ಕೃತಜ್ಞತೆಗಳು. ದಯವಿಟ್ಟು ಅಡವ್ಯಾಗ ದಾನ ಕಾಯ್ತಿದ್ದು ಗುಡದಾಗ ಅಡ್ಡಾಡ್ತಿದ್ವಿ ಅಡವ್ಯಾಗ ದಾನ ಕಾಯ್ತಿದ್ದು ಗುಡದಾಗ ಅಡ್ಡಾಡ್ತಿದ್ವಿ ಅಡವ್ಯಾಗ ದಾನ ಕಾಯ್ತಿದ್ದು ಗುಡದಾಗ ಅಡ್ಡಾಡ್ತಿದ್ವಿ ಅಡವ್ಯಾಗ ದಾನ ಕಾಯ್ತಿದ್ದು ಗುಡದಾಗ ಓಡಾಡ್ತಿದ್ವಿ ಕೆಸರಾಗ ಓಡಾಡ್ತಿದ್ವಿ ಕೆಸರಾಗ ಈ ಜಾಡ್ತಿದ್ವಿ ಕೈಯಾಗ ಎಂತ ಚಂದೆ ತಾವಾಗ ಮಣ್ಣಾಗ ತಿರುಗಾತಿದ್ವಿ ಬಿಸಲಾಗ ಮಣ್ಣಾಗ ತಿರುಗಾತಿದ್ವಿ
ಮಾಡ್ತಿದ್ವಿ ಒಟ್ಟಿಗೆ ಮಾಡಿ ಉಣ್ತಿದ್ವಿ ನೋಟನ್ನ ಅಂಬಲಿ ನಡೆಸಿದ್ವಿ ಪಲ್ಲಂಗ ಹಾರಾಡ್ತಿದ್ವಿ ಪಲ್ಲಂಗ ಹಾರಾಡ್ತಿದ್ವಿ ಮನೆಗೆ ಮಕ್ಕಳಾಗಿರ್ತಿದ್ವಿ ಎಂತ ಚಂದಿದ್ದಾವಾಗ ನಾವು ಸಣ್ಣೋರಿದ್ದಾಗ ಎಷ್ಟು ಚಂದಿದ್ದಾವಾಗ ನಾವು ಸಣ್ಣೋರಿದ್ದಾಗ ತಂಗಳ ಮುಂಗಳ ತಿಂತಿದ್ವಿ ಹಕ್ಕಿ ಕಾಯ ಕೊತ್ತಿದ್ವಿ 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 ದೆವ್ವ ಗಿವ್ವ ಮಾಡ್ತಿದ್ವಿ ದೆವ್ವ ಗಿವ್ವ ಮಾಡ್ತಿದ್ವಿ ಹೊಲದಾಗ ಹೋಗಿ ಬೆಳೆದಿದ್ವಿ ಎಷ್ಟ ಚಂದಿದ್ದಾವಾಗ ನಾವು ಸಣ್ಣವರಿದ್ದಾಗ ಎಷ್ಟ ಚಂದಿದ್ದಾವಾಗ ನಾವು ಸಣ್ಣವರಿದ್ದಾಗ ಎಮ್ಮಿ ಮ್ಯಾಲೆ ಕೊಡ್ತಿದ್ವಿ ಎತ್ತಿನ ಗಾಡ್ಯಾಗ ಹೋಗ್ತಿದ್ವಿ ಎಮ್ಮಿ ಮ್ಯಾಲ ಕೊಡ್ತಿದ್ವಿ ಎತ್ತಿನ ಗಾಡ್ಯಾಗ ಹೋಗ್ತಿದ್ವಿ ಎಮ್ಮಿ ಮ್ಯಾಲೆ ಕೊಡ್ತಿದ್ವಿ ಎತ್ತಿನ ಗಾಡ್ಯಾಗ ಹೋಗ್ತಿದ್ವಿ ಎಮ್ಮಿ ಮ್ಯಾಲ ಕೊಡ್ತಿದ್ವಿ ಎತ್ತಿನ ಗಾಡ್ಯಾಗ ಹೋಗ್ತಿದ್ವಿ ಎಲ್ಲರೊಂದಿಗೆ ಬೆರೆತಿದ್ವಿ ಎಲ್ಲರೊಂದಿಗೆ ಬೆರೆತಿದ್ವಿ ನಗರ ಮಿನಿ ಇಂಡಿಯಾ ಎಂದು ಅನ್ವರ್ಥವಾಗಿರುವ ದಾಂಡೇಲಿಗೆ ರಾಜ್ಯದೆಲ್ಲೆಡೆಯಿಂದ ಆಗಮಿಸಿದ ಕನ್ನಡ ಮನಸ್ಸುಗಳಿಗೆ ಸಮಸ್ತ ದಾಂಡೇಲಿ ಜನತೆಯ ಪರವಾಗಿ ಹಾರ್ದಿಕ ಸ್ವಾಗತ ಸುಸ್ವಾಗತ. ನೃತ್ಯದ ಮುಖೇನವಾಗಿ ಗುರುಗಳ ಸಾಯಿ
ಗಿರಿ ಶಿಖರ ಜರಿ ನೀರು ವಿರುದ ಗಿರಿ ಶಿಖರ ನೀರು ವಿರುದ ಬಂದಿರುವ ತಮಗೆ ಪ್ರಿಯನು ಬಂದಿರುವ ತಮಗೆ ಪ್ರಭುವೇ
ವೇದಿಕೆ ಬರಬೇಕಾಗಿ ಅವರನ್ನ ಸ್ವಾಗತಿಸಿಕೊಳ್ಬೇಕಾಗಿ ನಮ್ಮ ಇಲ್ಲಿ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ಸಾಹಿತಿಗಳು ಶ್ರೀ ರೋಹಿದಾಸ್ ನಾಯಕ್ ಅವರನ್ನು ಕೂಡ ವೇದಿಕೆ ಬರಬೇಕಾಗಿ ಅದನ್ನು ಬರಮಾಡಿಕೊಳ್ಬೇಕಾಗಿ ನಮ್ಮ ಸಂಘಟಕರಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀ ರಾಜೇಂದ್ರ ಜೈನ್ರವರು ಕಾರ್ಯನಿರ್ವಾಹಕ ನಿರ್ದೇಶಕರು WCPM ದಾಂಡೇಲಿ ಇವರನ್ನು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಮ್ಮೇಳನದ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ RD ಹೆಗಡೆ ಇವರು ಕೂಡ ವೇದಿಕೆ ಬರಬೇಕಾಗಿ ಅವರಲ್ಲಿ ವಿನ್ನವಿಸಿಕೊಳ್ತಾ ಇದ್ದೇವೆ. ನಗರಸಭೆಯ ದಾಂಡೇಲಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅಶ್ಫಾಕ್ ಅಹಮದ್ ಶೇಖ್ ಇವರು ಕೂಡ ವೇದಿಕೆ ಬರಬೇಕಾಗಿ ಅವರಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇವೆ. ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸುನೀಲ್ ಹೆಗಡೆ ಅವರು ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. DYSP ಅವರಾಗಿರ್ತಕ್ಕಂಥ ಶ್ರೀ ಶಿವಾನಂದ ಮದರಕಂಡಿ ಇವರನ್ನು ಕೂಡ ವೇದಿಕೆ ಬರಮಾಡಿಕೊಳ್ಬೇಕಾಗಿ ಅವರಲ್ಲಿ ನಮ್ಮ ಸಂಘಟಕರಲ್ಲಿ ಪ್ರೀತಿಪೂರ್ವಕವಾಗಿ ಭಿನ್ನವಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಹಳಿಯಾಳದ ತಹಸೀಲ್ದಾರರಾಗಿರ್ತಕ್ಕಂಥ ಶ್ರೀಯುತ ಫಿರೋಜ್ ಶಾಹ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಹಳಿಯಾಳ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ವಿಲಾಸ್ ರಾಜ್ ಪ್ರಸನ್ನ ಅವರನ್ನು ಕೂಡ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮ ದಾಂಡೇಲಿಯ ತಹಸೀಲ್ದಾರರಾಗಿರ್ತಕ್ಕಂಥ ಶ್ರೀ ಶೈಲೇಶ್ ಪರಮಾನಂದ ಅವರನ್ನು ಕೂಡ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ತಾಲೂಕ್ ಪಂಚಾಯತ್ ದಾಂಡೇಲಿಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ TC ಹಾದಿಮನಿ ಅವರನ್ನು ಕೂಡ ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಯುತ RD ಹೆಗಡೆ ಅವರು ಆಲ್ಮನೆ ಅವರನ್ನು ಮತ್ತೊಮ್ಮೆ ವೇದಿಕೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ಬೆಂಗಳೂರಿನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ M ಪ್ರಕಾಶ್ ಮೂರ್ತಿ ಅವರನ್ನು ಕೂಡ ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಬಳ್ಳಾರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಿಶ್ಚಿ ರುದ್ರಪ್ಪ ಅವರು ಕೂಡ ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಕಸಾಪ ಉತ್ತರ ಕನ್ನಡದ ಮಾಜಿ ಅಧ್ಯಕ್ಷರು ಶ್ರೀ ಪ್ರಕಾಶ್ ನಾಯ್ಕರವರು ವೇದಿಕೆ ಬರಬೇಕು. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಸತೀಶ್ ನಾಯ್ಕರವರು, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀ DR ನಾಯ್ಕರವರು, ಹಾಗೆ ಕಾರವಾರದ DDP ಅವರಾಗಿರ್ತಕ್ಕಂಥ ಶ್ರೀಮತಿ ಲತಾ ನಾಯ್ಕರವರು, ಸರ್ಕಾರಿ ನೌಕರರ ಸಂಘ ಸಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕಿರಣ್ ನಾಯ್ಕರವರು, ಹಾಗೆ ಸರ್ಕಾರಿ ನೌಕರರ ಸಂಘ ಉತ್ತರ ಕನ್ನಡದ ಅಧ್ಯಕ್ಷರಾಗಿರ್ತಕ್ಕಂಥ ಸಂಜೀವ್ ಕುಮಾರ್ ನಾಯ್ಕರವರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಸುರೇಶ್ ಪಟ್ಕಾರ್ ಅವರು, ಹಾಗೆ ಕಾರವಾರ ಶೈಕ್ಷಣಿಕ ಜಿಲ್ಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಆನಂದ್ ಗಾಂವ್ಕರ್ ಅವರು, ಹಾಗೆ ಪದವಿಪೂರ್ವ ಕಾಲೇಜು ಉಪನ್ಯಾಸಕರ ಸಂಘ ಉತ್ತರ ಕನ್ನಡದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ G ನಾಯಕರವರು, ಪ್ರೌಢಶಾಲಾ ಶಿಕ್ಷಕರ ಸಂಘ ಸಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಅಜಯ್ ನಾಯ್ಕರವರು, ಹಾಗೆ ಪ್ರೌಢಶಾಲಾ ಶಿಕ್ಷಕರ ಸಂಘ ಕಾರವಾರ ಶೈಕ್ಷಣಿಕ ಜಿಲ್ಲೆಯ ಸುಧೀರ್ ನಾಯ್ಕರವರು ವೇದಿಕೆ ಬರಬೇಕು. ಹಿಂದೆ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂತಹ ಇಂದು ಗೌರವ ಸನ್ಮಾನಕ್ಕೆ ಒಳಗೊಳ್ಳತಕ್ಕಂಥ ಶ್ರೀ ಶ್ಯಾಮಂ ಕೃಷ್ಣರಾಯ ನಮಸ್ಕರಿಸುತ್ತಾ ಸತ್ಪುರುಷ ದಾಂಡೇಲಪ್ಪನ ಜಾಗೃತ ಸ್ಥಳದಲ್ಲಿ ಕನ್ನಡ ಡಿಂಡಿಮ ಮೊಳಗಿಸಲು ಸರ್ವ ಸನ್ನದ್ಧರಾದ ಕನ್ನಡ ಕುಲ ಬಾಂಧವರಿಗೆ ಹಾರ್ದಿಕ ಸ್ವಾಗತ. ಭಾರತ ಜನನಿಯ ತನುಜಾತೆಯಾಗಿ ತನ್ನ ಅನನ್ಯತೆಯನ್ನು ಬೆಳೆಸಿಕೊಂಡವಳು ಕನ್ನಡ ಮಾತೆ. ನಮ್ಮ ಭಾವಕೋಶದ ನೆಲ ಜಲದ ಸಾಮುದಾಯಿಕ ಸಾಂಸ್ಕೃತಿಕ ನುಡಿಯೇ ನಮ್ಮ ತಾಯಿ ನುಡಿ ಕನ್ನಡ. ಕ್ಷರವಾದ ಅಕ್ಷರಗಳಿಂದಾದ ಚೈತನ್ಯ ಜೀವಂತಿಕೆಯ ಭಾಷೆ ಕನ್ನಡ. ಕನ್ನಡದ ಒಂದಾನೊಂದು ಕಾಲದಲ್ಲಿ ದಂಡಕಾರಣ್ಯವೆಂದೇ ಗುರುತಿಸಲ್ಪಟ್ಟ ದಾಂಡೇಲಿಯಲ್ಲಿ ರಸಾನುಭವದ ಸುಂದರ ಅಭಿವ್ಯಕ್ತಿ, ಸಾಹಿತ್ಯದ ಅಭಿರುಚಿಗೆ ನಮ್ಮನ್ನು ನಾವು ಜಾಗೃತಗೊಳಿಸಿಕೊಳ್ಳಲು ಸಾಹಿತ್ಯಾರಾಧನೆಯ ಪುಣ್ಯ ಕೈಂಕರ್ಯಕ್ಕಾಗಿ ನಾವೆಲ್ಲ ಇಂದು ನೆರೆದಿದ್ದೇವೆ. ಬಂಧುಗಳೇ, ಇಂದಿನ ಈ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊಂದಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಚೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುವಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಚಿರನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರತ್ನ ಷಡಕ್ಷರಿ ಪುನ್ನ, ಪಂಪಲ ಕುಮ್ಮಿಪತಿ ಚನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಳಿದ
ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಕನ ಹೋಲುವ ದೊರೆಗಳ ಧಾಮ ನಾಯಕ ವೈದಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು. ಉತ್ತರ ಕನ್ನಡ ಜಿಲ್ಲೆಯ 25ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಪುರಮಾರು ಸತ್ಪುರುಷ ದಾಂಡೇಲಪ್ಪನ ಆವರಣದಲ್ಲಿ ಡಾಕ್ಟರ್ NR ನಾಯ್ಕರವರ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಇನ್ನು ಕೆಲವು ಕ್ಷಣಗಳಲ್ಲಿ ಉದ್ಘಾಟನೆಗೊಳ್ಳಲಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದಂಥವರು ಇಡೀ ನಾಡು ಮತ್ತು ದೇಶ ಕಂಡ ಒಬ್ಬ ಅಪರೂಪದ ವ್ಯಕ್ತಿಗಳು. ಬರಗೂರು ಅವರ ಹೆಸರಿನ ಒಟ್ಟಿಗೆ ಸೇರ್ಕೊಂಡು ಬಿಟ್ಟಿದೆ. ತುಮಕೂರು ಜಿಲ್ಲೆಯ ಸೀರಾ ತಾಲೂಕಿನ ಪುಟ್ಟ ಗ್ರಾಮದಲ್ಲಿ ಜನಿಸಿ ತನ್ನ ಸ್ವ ಸಾಮರ್ಥ್ಯದ ಮೂಲಕ ನಾಡು ಕಂಡ ಒಬ್ಬ ಶ್ರೇಷ್ಠ ಸಾಹಿತಿಗಳು ಇವತ್ತು ಉತ್ತರ ಕನ್ನಡ ಜಿಲ್ಲೆಯ 25ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು, ಈ ರಜತ ಮಹೋತ್ಸವದ ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ಇವತ್ತು ವೇದಿಕೆಯಲ್ಲಿ ಆಗಮಿಸಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಬಹುಶಃ ಇಡೀ ನಾಡು ಒಪ್ಪಿಕೊಳ್ಳತಕ್ಕಂಥ ಒಬ್ಬ ಅದ್ಭುತ ಅಧ್ಯಾಪಕರು ಕೂಡ ಹೌದು. ಶೋಷಿತರು, ನಿರ್ಗತಿಕರು, ಅಸಹಾಯಕರು, ವಿಮರ್ಶೆಗಳು, ಈ ಮೂಲಕ ನಮ್ಮ ನಾಡಿನ ಹೆಸರನ್ನು ಸ್ಥಿರಸ್ಥಾಯಿಯಾಗಿ ಬೆಳೆದಂಥವರು. ಒಂದು ಊರಿನ ಕಥೆಗಳು, ಸಾಹಿತ್ಯ, ಸೂತ್ರ, ನೆತ್ತರಲ್ಲಿ ನೆಂದಹು, ಗುಲಾಮನ ಗೀತೆ ಮುಂತಾದ ಹಲವು ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಟ್ಟಂಥ ಪುಣ್ಯಾತ್ಮರು. ಇನ್ನು ಅವರ ವಿಶಿಷ್ಟ ಚಿತ್ರ ಶಾಂತಿ ಗಿನ್ನಿ ಸಾಧನೆಗಳಲ್ಲೂ ಅದು ದಾಖಲಾಗಿದೆ. ತಾಯಿ ಚಿತ್ರದ ಗೀತ ರಚನೆಗೆ ರಾಷ್ಟ್ರ ಪ್ರಶಸ್ತಿಗಳು ಸಹ ಅವರಿಗೆ ದೊರಕಿದೆ. ಅಂಥ ಒಬ್ಬ ಅದ್ಭುತ ಸಾಧಕರು ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಸಾಹಿತ್ಯ ಪರಿಷತ್ತಿನ ಅಭಿಮಾನದ ಮೇಲೆ ತಮ್ಮ ಬಿಡುವಿಲ್ಲದ ಕೆಲಸದ ಮಧ್ಯದಲ್ಲಿಯೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅಂಥ ಒಬ್ಬ ಸಜ್ಜನರು, ಸರಳರು, ಹಿರಿಯರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದ ಶ್ರೀ ಬರಗೂರು ರಾಮಚಂದ್ರಪ್ಪ ಸರ್ ಅವರನ್ನು ಇಲ್ಲಿ ನೆರೆದಂಥ ಎಲ್ಲ ದಾಂಡೇಲಿಯ ಜನರ ಪರವಾಗಿ, ವೇದಿಕೆಯಲ್ಲಿರುವ ಗಣ್ಯರ ಪರವಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ದಾಂಡೇಲಿಯ ಎಲ್ಲ ಸಮಸ್ಯೆಗಳಿಗೆ ತಕ್ಷಣ ಪರಿಹರಿಸುವುದರ ಮೂಲಕ ಇವತ್ತು ಈ ನೆಲದಲ್ಲಿ ಸಮ್ಮೇಳನ ಆಗಬಾರ್ದು ಹೇಳುವ ಉದ್ದೇಶಕ್ಕಾಗಿ ಯಾರೆಲ್ಲ ಏನೆಲ್ಲ ಮಾಡಿದ್ರು ಅದಕ್ಕೆಲ್ಲವನ್ನ ಒಂದು ಸವಾಲಾಗಿ, ಇದು ಕನ್ನಡದ ಕಾರ್ಯಕ್ರಮ, ಅದು ನನ್ನ ಕ್ಷೇತ್ರದಲ್ಲಿ ದಾಂಡೇಲಪ್ಪನ ನೆಲದಲ್ಲಿ ಆಗಬೇಕು ಹೇಳಿ ನಮ್ಮ ಸಂಪೂರ್ಣ ಸಹಕಾರ ಜೊತೆಗೆ ಈ ಸಾಹಿತ್ಯ ಸಮ್ಮೇಳನದ ಯಶಸ್ಸಿನ ರೂವಾರಿಗಳಾದ ಶ್ರೀ RV ದೇಶಪಾಂಡೆ ಸಾಹೇಬ್ರವರು ಇವತ್ತಿನ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪರವಾಗಿ, ಇಲ್ಲಿ ನೆರೆದಂಥ ಎಲ್ಲ ಗಣ್ಯರ ಪರವಾಗಿ, ಸಮಸ್ತ ದಾಂಡೇಲಿಯ ನಾಗರಿಕರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು 25ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಬಹುಶಃ ನಮ್ಮ ನಾಡಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಷ್ಟು ಸಾಹಿತ್ಯ ಸಮ್ಮೇಳನವನ್ನು ಸಂಘಟಿಸಿದಂಥ ಜಿಲ್ಲೆ ಮತ್ತೊಂದಿಲ್ಲ. ಅದರ ಜೊತೆಗೆ ಇಡೀ ರಾಜ್ಯದಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ, ಮೊದಲನೇ ಸಮ್ಮೇಳನ ಅದು ದಾಂಡೇಲಿಯಲ್ಲಿ ಆಗ್ತಿದೆ. ಅದು ಶ್ರೀ BN ವಾಸರೆಯವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಈ 25 ಇಲ್ಲಿವರೆಗಿನ ಸಮ್ಮೇಳನಗಳಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡಂಥವರು ಶ್ರೀ ರೋಹಿದಾಸ್ ನಾಯ್ಕರವರು.
ಇವತ್ತಿನ ಸಮ್ಮೇಳನದ ಸರ್ವಾಧ್ಯಕ್ಷರು. ಪರಿಷತ್ತನ್ನು ಇಲ್ಲಿಯ ತನಕ ತಂದು ನಿಲ್ಲಿಸಿ ಅವರ ಶಿಷ್ಯ ಶ್ರೀ ಬಿ ಎನ್ ವಾಸರಿ ಅವರಿಗೆ ಕಾಲಕಾಲಕ್ಕೆ ಮಾರ್ಗದರ್ಶನಗಳನ್ನು ನೀಡ್ತಾ 3 ಅವಧಿಗಳ ಕಾಲ ಉತ್ತರ ಕನ್ನಡ ಜಿಲ್ಲೆಯ ಸಾಹಿತ್ಯ ರಥವನ್ನು ನಾಡೆ ಹೆಮ್ಮೆ ಪಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಇವತ್ತು ರಜತ ಸಂಭ್ರಮದ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ವಿರಾಜಮಾನರಾಗಿದ್ದಾರೆ. ಶ್ರೀ ರೋಹಿದಾಸ್ ನಾಯ್ಕರವರಿಗೆ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪರವಾಗಿ, ಇಲ್ಲಿ ನಡೆದ ಎಲ್ಲ ಗಣ್ಯರ ಪರವಾಗಿ, ಸಮಸ್ತ ದಾಂಡೇಲಿಯ ಕನ್ನಡಿಗರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ನಿರ್ದೇಶಕರು WCPM ದಾಂಡೇಲಿಯವರು ಈ ಸಮ್ಮೇಳನಕ್ಕೆ ಆರ್ಥಿಕ ಸಹಾಯದ ಜೊತೆಗೆ ಸಂಘಟನೆಯಲ್ಲಿ ಆ ಸಂಸ್ಥೆಯ ಎಲ್ಲ ಮುಖಂಡರು ಭಾಗವಹಿಸಿ ಈ ಸಮ್ಮೇಳನದ ಯಶಸ್ಸಿಗೆ ಕಾರಣೀಕರ್ತರಾದ ಶ್ರೀ ರಾಜೇಂದ್ರ ಜೈನ್ರವರನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ, ಸಮಸ್ತ ನಾಗರಿಕರ ಪರವಾಗಿ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ವಿಶೇಷವಾಗಿ ದಾಂಡೇಲಿಯಲ್ಲಿ ಸಾಹಿತ್ಯ ಸಮ್ಮೇಳನ ಹೇಳ್ತಕ್ಕಂಥ ಸಂದರ್ಭದಿಂದ ಇಲ್ಲಿಯ ತನಕ ನಮ್ಮ ಪರಿಷತ್ತಿನ ಕೆಲಸಕ್ಕೆ ಬೆನ್ನೆಲುಬಾಗಿ ನಿಂತು ಸಹಕರಿಸಿದವರು ಪೌರಾಯುಕ್ತರಾದ ಶ್ರೀ ವಿವೇಕ್ ಬನ್ನೇರವರು. ಈ ವೇದಿಕೆಯಲ್ಲಿ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪರವಾಗಿ, ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಶ್ರೀ ಶೈಲೇಶ್ ಪರಮಾನಂದ ಸಾಹೇಬ್ರವರು ಒಬ್ಬ ದಂಡಾಧಿಕಾರಿಯಾಗಿ ಕನ್ನಡದ ಮನಸ್ಸುಗಳನ್ನು ಒಂದಾಗಿಸುವುದರ ಮೂಲಕ ಕನ್ನಡದ ಕೆಲಸಗಳಿಗೆ ಸಂಪೂರ್ಣವಾಗಿ ತೊಡಗಿಸಿಕೊಂಡಂಥವರು ಇಲ್ಲಿ ತಹಸೀಲ್ದಾರ್ ಆದಂಥ ಶ್ರೀ ಶೈಲೇಶ್ ಪರಮಾನಂದರವರು ಅವ್ರ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪರವಾಗಿ, ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ವಿಶೇಷವಾಗಿ ವೇದಿಕೆಯಲ್ಲಿ ಒಬ್ಬರಿಗೆ ಸದಾ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದರ ಮೂಲಕ ನಮ್ಮ ಸಮ್ಮೇಳನಕ್ಕೆ ಸಂಪೂರ್ಣವಾದ ಆರ್ಥಿಕ ಸಹಾಯದ ಜೊತೆಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದಂಥವರು ಶ್ರೀ ಸುನಿಲ್ ಹೆಗಡೆ ಮಾಜಿ ಶಾಸಕರು. ಇವರಿಗೆ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪರವಾಗಿ, ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಆಶಯ ನುಡಿಗಳನ್ನು ಆಡಲಿಕ್ಕೆ ಆಗಮಿಸಿದಂಥವರು, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ತನ್ನ ಕುಟುಂಬವನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಕಳೆದ 2-3 ತಿಂಗಳಿಂದ ನಿರಂತರವಾಗಿ ದುಡಿಯುತ್ತಾ ಇಡೀ ಜಿಲ್ಲೆಗೆ ಸಾಹಿತ್ಯದ ಮಾರ್ಗದರ್ಶನ ಮಾಡ್ತಕ್ಕಂಥವರು ಶ್ರೀ ಬಿ ಎನ್ ವಾಸರಿಯವರು. ಆಶಯ ನುಡಿಗಳನ್ನು ಆಡಲಿಕ್ಕೆ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಯಾವೆಲ್ಲ ಸಮಸ್ಯೆಗಳು ಎದುರಾದರೂ ಅದಕ್ಕೆ ಮೊದಲನೆಯ ಎದೆಯನ್ನು ಕೊಟ್ಟು ಅದರ ಜೊತೆಗೆ ಅವರಿಗೆ ಸಹಕಾರ ನೀಡ್ತಕ್ಕಂಥ ಅನೇಕ ಗೆಳೆಯರವರೊಟ್ಟಿಗಿದ್ದಾರೆ. ಅಂಥ ಒಬ್ಬ ಸಜ್ಜನರು, ಜೊತೆಗೆ ಸಾಹಿತ್ಯ ಪರಿಷತ್ತಿನ ಇಡೀ ನಾಡೆ ಹೆಮ್ಮೆ ಪಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಶ್ರೀ ಬಿ ಎನ್ ವಾಸರಿಯವರಿಗೆ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪರವಾಗಿ, ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಈ ವೇದಿಕೆಯಲ್ಲಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ TC ಹಾದಿಮನಿ ಸರ್ ಅವರಿದ್ದಾರೆ. ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು ಶ್ರೀ TC ಹಾದಿಮನಿ ಸರ್ ಅವರನ್ನು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪರವಾಗಿ, ಎಲ್ಲ ಗಣ್ಯರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಳಿಯಾಳದ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ವಿಲಾಸ್ ರಾಜ್ ಪ್ರಸನ್ನರವರು ಸಹ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಸಹ ನಾನು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪರವಾಗಿ, ತಮ್ಮೆಲ್ಲರ ಪರವಾಗಿ. ಇನ್ನು ಈ ವೇದಿಕೆಯಲ್ಲಿ ಶ್ರೀ ಶಿವಾನಂದ್ ಮಾದರಕಂಡಿ ಮಾನ್ಯ DYSP ಸಾಹೇಬರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಸಹ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪರವಾಗಿ, ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ವಿಶೇಷವಾಗಿ ಈ ಜಿಲ್ಲೆಯ ಸಾಹಿತ್ಯ ರಥವನ್ನು ತಮ್ಮ ಸಾಹಿತ್ಯದ ಕೃತಿಯ ಮೂಲಕ ತೊಡಗಿಸಿಕೊಳ್ಳೋದ್ರ ಮೂಲಕ ಈ ನಾಡು ಕಂಡ ಒಬ್ಬ ಅಪರೂಪದ ಸಾಹಿತಿಯಾಗಿ ಗುರುತಿಸಿಕೊಂಡಂಥವರು ಶ್ರೀಮತಿ ಭಾಗೀರಥಿ ಹೆಗಡೆಯವರು. ಅವರು ಉತ್ತರ ಕನ್ನಡ ಜಿಲ್ಲೆಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು
ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರು ಉತ್ತರ ಕನ್ನಡ ಜಿಲ್ಲೆಯ 23ನೇ ಸಾಹಿತ್ಯ ಸಮ್ಮೇಳನದ, ಇನ್ನು 22ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಜೊಯ್ಡಾದ ಉಳಿವಿಯಲ್ಲಿ ಆಗಿತ್ತು. ಆ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಶ್ರೀ ಜಾರ್ಜ್ ಫರ್ನಾಂಡಿಸ್ ರವರು ಒಬ್ಬ ಸಹಕಾರಿ ಧುರೀಣರಾಗಿ ಸಾಹಿತ್ಯ ಪರಿಷತ್ತಿನ ಎಲ್ಲ ಕೆಲಸಗಳಲ್ಲಿ ನಮಗೆ ಸಹಕಾರವನ್ನು ನೀಡ್ತಾ ಮಾರ್ಗದರ್ಶನ ಮಾಡ್ತಾ ಆರ್ಥಿಕ ಸಹಾಯವನ್ನು ಮಾಡಿದಂಥ ಶ್ರೀ ಜಾರ್ಜ್ ಫರ್ನಾಂಡಿಸ್ ಸರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದ್ರ ಜೊತೆಗೆ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷರು ಜೊತೆಗೆ ಬಿ ಎನ್ ವಾಸರಿಯವರೊಂದಿಗೆ ನಿರಂತರವಾಗಿ ಈ ಸಾಹಿತ್ಯ ಸಮ್ಮೇಳನದ ಯಶಸ್ಸಿಗೆ ತೊಡಗಿಸಿಕೊಂಡಂಥ ಶ್ರೀ ಮುರ್ತುಜಾ ಹುಸೇನ್ ಸರ್ ಅವರು ಸಹ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಸಹ ನಾನು ತಮ್ಮೆಲ್ಲರ ಪರವಾಗಿ ಪರಿಷತ್ತಿನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪರವಾಗಿ ಇಲ್ಲಿ ನಡೆದ ಎಲ್ಲ ಕನ್ನಡದ ಮನಸ್ಸುಗಳ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಬಳ್ಳಾರಿಯ ನಿಷ್ಠೆ ರುದ್ರಪ್ಪ ಸರ್ ಅವರು ಬಳ್ಳಾರಿಯ ಜಿಲ್ಲಾಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಸಹ ನಾನು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಸಾಹಿತ್ಯ ಉಪಸ್ಥಿತರಿದ್ದಾರೆ. ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳ ಪರವಾಗಿ ಸಮಸ್ತ ದಾಂಡೇಲಿಯ ನಾಗರಿಕರ ಪರವಾಗಿ ನನ್ನ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ವಿಶೇಷವಾಗಿ ಈ ಸಮ್ಮೇಳನದ ಯಶಸ್ಸಿಗೆ ಇನ್ನೋರ್ವ ಕಾರಣಕರ್ತರು ನಗರಸಭಾಧ್ಯಕ್ಷರಾದ ಅಶ್ಫಾಕ್ ಶೇಖರ್ ಅವರು ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪರವಾಗಿ ಸಮಸ್ತ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದ ಸಂಪೂರ್ಣ ವರದಿಯನ್ನು ಬಿತ್ತರಿಸ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ವೇದಿಕೆ ಎದುರಿಗೆ ಆಸೀನರಾಗಿದ್ದಾರೆ. ಅವರನ್ನು ಸಹ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹಾಗೂ ತಮ್ಮ ಇಲ್ಲಿ ನೆರೆದಂತೆಲ್ಲ ಗಣ್ಯರ ಪರವಾಗಿ ನಾನು ಎಲ್ಲ ಮಾಧ್ಯಮ ಮಿತ್ರರನ್ನ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲ ಕನ್ನಡದ ಮನಸ್ಸುಗಳಿಗೆ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ, ಇವತ್ತು ರಜತ ಸಂಭ್ರಮದ ನಿಮಿತ್ತ 25 ಕೃತಿಗಳು ಮಾನ್ಯ ದೇಶಪಾಂಡೆ ಸಾಹೇಬ್ರವರಿಂದ ಅನಾವರಣಗೊಳ್ಳಲಿದೆ. ಈ 25 ಕೃತಿಕಾರರು ಈ ವೇದಿಕೆಯ ಎದುರಿಗೆ ಆಸೀನರಾಗಿದ್ದಾರೆ. ಎಲ್ಲ 25 ಕೃತಿಕಾರರನ್ನು ಪರಿಷತ್ತು ನಂತರದ ಸಮಯದಲ್ಲಿ ಗೌರವಿಸಲಿಕ್ಕಿದೆ. ಆ ಎಲ್ಲ ಕೃತಿಕಾರರನ್ನು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಸಂತೋಷ್ ಚವ್ಹಾಣ್ರವರು ಸಹಾಯಕ ಅರಣ್ಯ ಸಂರಕ್ಷಣೆ. ಧನ್ಯವಾದಗಳು. ಬಂಧುಗಳೇ, ಆಲೋಚನೆಯೊಂದು ಆಕೃತಿಗೊಳ್ಳುವಾಗ